ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ವಿಡಿಯೋ ಅಂದರೆ ಅಡುಗೆ ವಿಡಿಯೋನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಎಲ್ಲ ಡ್ಯೂರೇಷನ್ ಲಾಂಗ್ ಆಗುತ್ತೆ ಅಂತ ಹೇಳಿ. ಫಸ್ಟು ನಾನು ಏನೇನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಖಾರ ರುಬ್ಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಅಂದರೆ ಒಂದು ಚಮಚದಷ್ಟು, ಕಾಯಿ ಬಂದು ಒಂದು 2 ನನ್ನ ಇದರಲ್ಲಿ ಒಂದು 10ರಿಂದ 12 ಒಂದು ಅಂದಾಜು ಹೇಳಬೇಕು ಅಂತಂದರೆ ಒಂದು ಜಾಮೂನ್ದು ಇದು ಬರುತ್ತಲ್ಲ ಚಿಕ್ಕ ಬಟ್ಲು, ಅದರಲ್ಲಿ ಒಂದು ಸ್ವಲ್ಪ, ಮತ್ತು ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡೆ, ಮತ್ತು ಸ್ವಲ್ಪ ಜೀರಿಗೆ. ಸೊ ಇಷ್ಟು ಹಾಕ್ಕೊಂಡು ಹುರ್ಕೊಬರ್ಬೇಕು. ಮತ್ತು ಈರುಳ್ಳಿನ ಒಂದು ದೊಡ್ಡ ಗಾತ್ರದ್ದು ಅಥವಾ ಮೀಡಿಯಮ್ ಸೈಜಿಂದ 2 ಈರುಳ್ಳಿ ತೊಗೊಳ್ಳಿ, ಮತ್ತು ಟೊಮೊಟೊ 1 ಅಷ್ಟು ಹಚ್ಕೊಂಡಿದ್ದೀನಿ. ನೋಡಿ ನಿಮಗೆ ಜೀರಿಗೆ ಹಾಕ್ತಾಯಿದ್ದೀನಿ, ಜೀರಿಗೆ ತೋರಿಸ್ತಾಯಿದ್ದೀನಿ. ಅಷ್ಟು ಸ್ವಲ್ಪ ಜೀರಿಗೆ ಜಾಸ್ತಿ ಹಾಕ್ಕೊಂಡು ಪರವಾಗಿಲ್ಲ. ಇಷ್ಟು ಹಾಕ್ಕೊಂಡು ರುಬ್ಕೊಬರ್ಬೇಕು. ನೋಡಿ ಇಷ್ಟು ತರಿಯಾಗಿ, ಮತ್ತು ಇನ್ನೊಂದು ಸ್ವಲ್ಪ ನುಣ್ಣಗೂ ಕೂಡ ನೀವು ರುಬ್ಕೋಬೋದು. ಅಲ್ಲಿ ಚಪಾತಿ ಹಿಟ್ಟಿಗೆ ಕಲಸಿಟ್ಟಿದ್ದೀನಿ, ಚಪಾತಿ ಮಾಡೋಣ ಅಂತ ನೈಟು. ಸೊ ಅದಕ್ಕಿಂತ ಮುಂಚೆನೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕೋಸನ್ನ ಒಂದು ಇದರಲ್ಲಿ ಕೊಬ್ಬರಿ ತುರಿತಾರಲ್ಲ ಅದರಲ್ಲಿ ನೀಟಾಗಿ ತುರ್ಕೊಬಿಟ್ಟಿದ್ದೆ. ಯಾಕಂತಂದರೆ ಹಚ್ಚೋದೆಲ್ಲ ಒಂದು ಸ್ವಲ್ಪ ಅದು ಬೇಗ ಆಗಿಬಿಡುತ್ತೆ. ಅದರಲ್ಲಿ ನಿಮಗೆ ಒಂದು ದೊಡ್ಡದು ತೊಗೊಂಡ್ರೆ ಕೊಬ್ಬರಿ ತುರಿಯೋದ್ರಲ್ಲಿ ನಿಮಗೆ ಯಾವ ಮೀಡಿಯಮ್ ಆಗಬೇಕೋ ಚಿಕ್ಕದಾಗಬೇಕೋ ಆ ಥರ ಎಲ್ಲ ಕೂಡ ನೀವು ತುರ್ಕೊಬೋದು, ಅಥವಾ ಇಲ್ಲಾಂದರೆ ಹಚ್ಕೊಳ್ಳಿ. ಈಗ ಸ್ಟವ್ ಮೇಲೆ ನಾನು ಕುಕ್ಕರ್ ಇಡ್ತಾಯಿದ್ದೀನಿ. ಕುಕ್ಕರ್ ಇಟ್ಟು ಆಲ್ಮೋಸ್ಟ್ ನಾನು ಐ ವಿಲ್ ಟ್ರೈ ಟು ಕವರ್ ಎವ್ರಿಥಿಂಗ್, ಬಟ್ ಎಲ್ಲ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದು ಆಗೋದಿಲ್ಲ. ಸೆಲ್ಫಿ ಸ್ಟಿಕ್ಕು ದೊಡ್ಡದಿರೋದ್ರಿಂದ. ಸೊ ಇವಾಗ ಒಂದು ಐಡಿಯಾ ಉಳಿತು, ಅಂದರೆ ಒಂದು ಸ್ಟೂಲ್ ಥರ ತೊಗೊಂಡು ಇದು ಮಾಡಿಕೊಂಡ್ರೆ ಮೇ ಬಿ ನಿಂತ್ಕೋಬೋದು. ಬಟ್ ಏನಂತ ಅಂದರೆ ಇನ್ನೂ ಬೇರೆದ್ರ ಮೇಲೆ ಇಟ್ಕೊಂಡ್ರೆ ಅದು ಫೋನ್ ಹೈಟ್ ಇರುತ್ತಲ್ಲ, ತುಂಬ ಬೆಂಡ್ ಮಾಡಿದಷ್ಟು ಅದು ಮೊಬೈಲ್ ಬಿದ್ದೋಗುತ್ತೆ. ಸೊ ಆ ಥರ ವಿಡಿಯೋ ಮಾಡಬೇಕಾರೆಲ್ಲ ತುಂಬ ಹುಷಾರಾಗಿರಬೇಕು. ಅದಕ್ಕೋಸ್ಕರ ಈಗ ಒಂದು 3 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ಪಲ್ಯ ತುಂಬ ಚೆನ್ನಾಗಿತ್ತು ಅಂತ ಹೇಳೋದು, ಬಟ್ ಇದು ಹೊಸ ರೆಸಿಪಿ ಅಲ್ಲ, ಅದಕ್ಕೆ ಶೇರ್ ಮಾಡೋಣ ಅಂತ. ಬಟ್ ಚೆನ್ನಾಗಿತ್ತು. ಅಂದರೆ ಈ ನಮ್ಮ ಮನೇಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಎಲ್ಲ ಇವರು ಬೆಳಗ್ಗೆ ಹೋಗ್ತಾರೆ. ಸೊ ನಾನು ನೈಟಿಗೆ ಪ್ರಿಪೇರ್ ಮಾಡಿದೆ, ಮತ್ತು ಬೆಳಿಗ್ಗೆ ಕೂಡ ಕ್ಲಾಸಸ್, ಅಂದರೆ ನಾನು ಮೇಕಪ್ ಕ್ಲಾಸಸ್ಗೆ ಹೋಗ್ತೀನಲ್ಲ, ಅದಕ್ಕೆ ಬೆಳಿಗ್ಗೆ ಕೂಡ ಚಪಾತಿ ಮಾಡ್ಕೊಳ್ಳೋಣ ಅಂತ, ಆದಷ್ಟು ರೈಸ್ ಕಡಿಮೆ ಮಾಡೋಣ ಅಂತ ಹೇಳಿ ಚಪಾತಿ ಜಾಸ್ತಿ ಮಾಡಿದ್ದೆ. ಸೊ ಯಾರು ಕೂಡ ನೈಟಿಗೆ ಏನಾಗುತ್ತೆ ಅಂತಂದರೆ ಆಫೀಸಲ್ಲಿ ಒಂದೊಂದ್ಸಲಿ ಲೇಟ್ ಆಯಿತು ಅಂತಂದರೆ ಅಲ್ಲೇ ತಿನ್ಕೊಬರ್ತಾರೆ. ಸೊ ಆವಾಗ ಅಟ್ಲೀಸ್ಟ್ ನಂಗೆ ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ನಾನು ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ಇನ್ಫಾರ್ಮ್ ಮಾಡ್ದಲೇ ಕೂಡ ಅಲ್ಲಿ ತಿನ್ಕೊಂಬಂದೆ ಅಂತಾರೆ. ಸೊ ಈ ಟೈಮಲ್ಲಿ ಸ್ವಲ್ಪ ಬೆಳಗ್ಗೆ ನಾನು ಎಷ್ಟು ಮಾಡಿದ್ದೆ ಅಂದರೆ 10ರಿಂದ 12 ಚಪಾತಿ ಮಾಡಿದ್ದೆ. ಒಬ್ಬೊಬ್ಬರು ನಾನು 3, 4 ತಿಂದರೂ ಆಗುತ್ತೆ ಅಂತ. ಇನ್ನು ಎಕ್ಸ್ಟ್ರಾ ಹಿಟ್ಟನ್ನು ಕೂಡ ತೆಗೆದಿಟ್ಟಿದ್ದೆ. ಸೊ ಇವತ್ತು ಜಸ್ಟ್ ಉಸ್ಲಿ ಥರ ಮಾಡೋಣ, ಕಾಳುಗಳು ಇದಾವಲ್ಲ, ಮತ್ತು ಕಾಳಿನ ಸಾರು ಮತ್ತು ಕಾಳಿಂದು ಅದನ್ನು ರೆಕಾರ್ಡ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಡೈಲಿ ಬ್ಲಾಗ್ಸ್ ವೀಡಿಯೋಸ್ ಏನು ಮಾಡ್ಕೊಳ್ಳೋದಿಲ್ಲ. ಯಾಕಂತಂದರೆ ನಾನು ಇವತ್ತು ಆಲ್ಮೋಸ್ಟ್ ಒಂದು 3ರಿಂದ 4 ವೀಡಿಯೋ ಎಡಿಟ್ ಮಾಡಿರೋದ್ರಿಂದ, ಅಂದರೆ ಚಿಕ್ಕ ವೀಡಿಯೋನೇ ಆದ್ರೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಎಡಿಟ್ ಮಾಡೋದಕ್ಕೆಲ್ಲ. ಮತ್ತು ಇದಕ್ಕೆ ನಾನು ಏನು ಹಾಕಿದ್ದೀನಿ ಅಂತಂದರೆ ಚಕ್ಕೆ ಮತ್ತು ಲವಂಗ, ಮತ್ತು ಸ್ವಲ್ಪ ಇದನ್ನು ಹಾಕ್ಕೊಂಡಿದ್ದೀನಿ. ಬಟ್ ಇದು ಏನಂತ ಅಂದರೆ PCOS ಅವ್ರಿಗೆಲ್ಲ ಏನಾದರೂ ಇತ್ತು ಅಂತಂದರೆ ಈ ಕ್ಯಾಬೇಜು ಇದೆಲ್ಲ ತುಂಬ ಒಳ್ಳೆಯದು.
ಅದಕ್ಕೋಸ್ಕರ ನಾನು ಎಲ್ಲ ತರಕಾರಿನೂ ಆಲ್ಮೋಸ್ಟು ಕವರ್ ಮಾಡೋದಕ್ಕೆ ಅಂದರೆ ಊಟದಲ್ಲಿ ಅಥವಾ ಫುಡ್ಡಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಳ್ಳಿ ಕಡೆ ಅಲ್ಲ ಎಲ್ಲ ಆಲ್ಮೋಸ್ಟು ಎಲ್ಲರ ಬಾಯಲ್ಲೂ ಜನಜನಿತವಾಗಿರೋ ಒಂದು ಇದು ಏನಂತಂದರೆ ಹೊಟ್ಟೆ ತುಂಬಿದವ್ರಿಗೆ ಊಟ ಇಡಬೇಡ್ದಂತೆ, ಹೊಟ್ಟೆ ಹಸ್ವು ಗೊತ್ತಿರೋರಿಗೆ ಮಾತ್ರ ಊಟ ಮಾಡಿಡ್ಬೇಕಂತೆ. ಸೊ ಹೊಟ್ಟೆ ತುಂಬಿದವರು ಅಂತಂದರೆ ಸೊ ಊಟದ ಬಗ್ಗೆ ಒಂದು ಸ್ವಲ್ಪ ಅಸಡ್ಡೆ ಇರ್ತೈತಲ್ಲ, ಸೊ ಅಂಥವ್ರಿಗೆ ಊಟ ಮಾಡಿಡೋದಕ್ಕಿಂತ ಊಟದ್ದು ಇಷ್ಟಪಟ್ಟು ಊಟ ಮಾಡೋರಿಗೆ ಆದಷ್ಟು ಅಡುಗೆ ಮಾಡಿಡಬೇಕು ಅಂತ ನನಗನ್ಸುತ್ತೆ. ಸಮ್ಟೈಮ್ಸ್ ಎಷ್ಟು ವೇಸ್ಟ್ ಸಮ್ಟೈಮ್ಸ್ ತುಂಬಾ ಎಷ್ಟು ಕಡಿಮೆ ಮಾಡಿದ್ರು ಕೂಡ ಅದು ವೇಸ್ಟ್ ಮಾಡಬೇಕಾಗುತ್ತೆ. ಒಬ್ಬೊಬ್ರದ್ದು ಒಂಥರ ವಾದ. ಸೊ ಕೆಲವ್ರಂತೂ ಏನೋ ಎಲ್ಲೋ ಕೂತ್ಕೊಂಡು ಇನ್ನೂ ಏನೇನೋ ನಾವು ಹೋಟೆಲಲ್ಲಿ ತರಿಸ್ತೀವಿ ಅನ್ನೋ ಏನೋ ಒಂದು ಪರಿಕಲ್ಪನೆ ಬೀಳ್ತಾರೆ. ಯಾವಾಗಲೂ ಹೋಟೆಲಲ್ಲಿ ತರ್ಸ್ಕೊಂಡು ತಿಂತಾರೆ, ಹಂಗೆ ಹಿಂಗೆ ಲೈಕ್ ಅಮೌಂಟ್ ಎಲ್ಲ ಸ್ಪೆಂಡ್ ಮಾಡ್ತಾರೆ ಅಂತ ಒಂದು ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಾವು ಹೋಟೆಲಲ್ಲಿ ತರ್ಸೋದು ತುಂಬಾ ಕಡಿಮೆ. ನಾನಂತೂ ಹೋಟೆಲಲ್ಲಿ ತಿನ್ನೋದಂತೂ ತುಂಬ ರೇರು. ಆಲ್ಮೋಸ್ಟ್ ಮನೆಯಲ್ಲೇ ನಾನು ಮಾಡ್ಕೊತೀನಲ್ಲ, ನಂಗೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು, ಬಟ್ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ. ಯಾವುದೋ ಒಂದು ಹೊಸ ರೆಸಿಪೀಸ್ ಮಾಡ್ಬೇಕಾದ್ರೆ ಮಾತ್ರ ಅದೊಂದು ಸ್ವಲ್ಪ ಎಲ್ಲೋ ರೇರಾಗಿ ಮಿಸ್ಟೇಕ್ ಮಾಡ್ತೀನಿ ಹೊರ್ತು, ಬಟ್ ಆದಷ್ಟು ನಾನು ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಚೆನ್ನಾಗೇ ಮಾಡ್ತೀನಿ, ಮಾಡೋದಕ್ಕೆ ಟ್ರೈ ಮಾಡೋದೇನೋ ಚೆನ್ನಾಗೇ ಮಾಡ್ತೀನಿ. ಸೊ ಇದು ತುಂಬ ಕೆಟ್ಟದಾಗೇನು ಬಂದಿರಲಿಲ್ಲ, ಚೆನ್ನಾಗಿತ್ತು. ಒಂದು ಹೊಸ ಥರ ಇದು ಚಪಾತಿ ಮತ್ತು ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂತಂದರೆ ಒಂಥರ ಈಗ ಕೋಸು ಪಲ್ಯ ನಾರ್ಮಲ್ ಪಲ್ಯ ಮಾಡಿದಾಗ ಒಂದು ಥರ ಸ್ಮೆಲ್ ಇರುತ್ತಲ್ಲ, ಆ ಥರ ಸ್ಮೆಲ್ ಏನಿರೋದಿಲ್ಲ. ಇನ್ ಕೇಸ್ ನೀವು ಇದಕ್ಕೆ ಸ್ವಲ್ಪ ಬೇಳೆ ಬೇಯಿಸಿ ಮತ್ತು ಕೂಡ ಬೇಳೆ ಒಂದು ಸ್ವಲ್ಪ ಒಂದು 60% ಬೇಯಿಸಿ ಈ ಪಲ್ಯಕ್ಕೆ ಕೂಡ ಸೇರಿಸ್ಕೋಬೋದು. ಇನ್ನೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಬ್ರೌನಿಷ್ ಗೋಲ್ಡ್, ಅಂದರೆ ತುಂಬ ಗೋಲ್ಡನ್ ಕಲರ್ ಅಂತ ಏನೂ ಇಲ್ಲ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾನು ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ. ಇದಕ್ಕೆ ಶುಂಠಿ ಸೂಟ್ ಆಗೋದಿಲ್ಲ, ಯಾಕಂತಂದರೆ ಕಹಿ ಬರುತ್ತೆ. ಕೋಸಿನ ಪಲ್ಯ ಜೊತೆ ಅಷ್ಟೊಂದು ಬೇಕಾದರೆ ನೀವು ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು. ಅಂದರೆ ಪೇಸ್ಟ್ ಮಾಡಿ ಹಾಕ್ಕೋಬೇಕು. ತುಂಬ ಯಾವ ಥರ ಅಂತಂದರೆ ಕ್ರೀಮಿ ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಕೋಬೇಕು. ಇಲ್ಲಾಂತಂದರೆ ಕುಟ್ಟಿ ನೀವು ಕಲ್ಲಲ್ಲಿ ಹಾಕ್ಕೊಂಡ್ರೆ ಅದು ಅಷ್ಟೊಂದು ಇದಕ್ಕೆ ಸೂಟ್ ಆಗೋದಿಲ್ಲ. ಬೇಕಾದ್ರೆ ಕಾಳು ಪಲ್ಯಕ್ಕೆಲ್ಲ ನೀವು ಕುಟ್ಟಿ ಕೂಡ ಹಾಕ್ಕೋಬೋದು ಶುಂಠಿ ಬೆಳ್ಳುಳ್ಳಿನ, ಅದು ಒಂಥರ ಓಕೆ. ಬಟ್ ಇದಕ್ಕೆ ಆಲ್ಮೋಸ್ಟ್ ಬೆಳ್ಳುಳ್ಳಿನೇ ನೀವು ಆದಷ್ಟು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ಟೊಮೊಟೊ ಬಂದು 1 ಟೊಮೊಟೊ ಹಾಕ್ಕೊಂಡಿದ್ದೀನಿ, ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ. ನಾನು ಕೋಸು ಮುಂಚೆನೇ ಬೇಯಿಸ್ಕೊಂಡಿರೋದಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಒಂದು ಸ್ವಲ್ಪ ನೀಟಾಗಿ ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಒಂದು ಸ್ವಲ್ಪ ಉಪ್ಪು ಕೂಡ ನಾವು ಹಾಕ್ಕೋಬೋದು, ಅಥವಾ ನಾನು ಲಾಸ್ಟಲ್ಲೂ ಕೂಡ ಹಾಕ್ಕೋಬೋದು. ನಾನು ಫಸ್ಟ್ ಹಾಕ್ತಿದ್ದೀನಿ, ಯಾಕಂತಂದರೆ ನೀಟಾಗಿ ಫ್ರೈ ಆಗುತ್ತೆ ಅಂತ ಈರುಳ್ಳಿ ಮತ್ತು ಟೊಮೊಟೊ. ಸೊ ಇದೇ ಪ್ರೊಸೀಜರ್ ಫಾಲೋ ಮಾಡಬೇಕು ಅಂತೇನಿಲ್ಲ, ನಿಮಗೆ ಲಾಸ್ಟಲ್ಲೂ ಕೂಡ ನೀವು ಉಪ್ಪು ಹಾಕ್ಕೋಬೋದು. ಏನಂತಂದರೆ ಅಳತೆ ಕರೆಕ್ಟಾಗಿರ್ಬೇಕಷ್ಟೆ, ಉಪ್ಪು ಖಾರ ಎಲ್ಲನ. ನಿಮ್ಮ ಮನೇಲಿ ಕೆಲವೊಂದು ಮನೇಲಿ ಖಾರ ಜಾಸ್ತಿ ತಿಂತಾರೆ, ಬಟ್ ಕೆಲವೊಂದು ಮನೇಲಿ ಖಾರ ತುಂಬ ಕಡಿಮೆ ತಿಂತಾರೆ. ಅದಕ್ಕೋಸ್ಕರ ಈ ರೆಸಿಪೀಸ್ ಎಲ್ಲ ನಾನು ಇನ್ನೂ ಕೆಲವೊಂದು ರೆಸಿಪೀಸ್ ಟ್ರೈ ಮಾಡಿದ್ದೀನಿ, ಬಟ್ ಅದು ಅಪ್ಪ ವಾವ್ ಅನ್ನೋ ಥರ ಬಂದಿರಲಿಲ್ಲ. ಬಟ್ ಹೆಲ್ತಿಗೆ ಪಾಲಕ್ ಒಂದು ರೆಸಿಪಿ ಟ್ರೈ ಮಾಡಿದ್ದೀನಿ, ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಸುಮ್ಮನೆ ನಾವು
ಅಂದರೆ ನಾಲಿಗೆ ದೃಷ್ಟಿಯಿಂದ, ರುಚಿ ದೃಷ್ಟಿಯಿಂದ ನೋಡೋದಕ್ಕಿಂತ ನಮ್ಮ ಹೆಲ್ತ್ ವೈಸು ನೋಡೋಕ್ಕೆ ಹೋದರೆ ತುಂಬ ಒಂದು ಒಳ್ಳೆ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ನೆಕ್ಸ್ಟು ನಾನು ವೀಡಿಯೋ ಎಡಿಟ್ ಮಾಡಬೇಕು ಅಂದ್ಕೊಂಡಿರೋದು. ಇದನ್ನು ನಾನು ಆ್ಯಕ್ಚುಲಿ ಕಟ್ ಮಾಡಿಲ್ಲ, ಕಟ್ ಮಾಡಿಲ್ಲ ಯಾವುದನ್ನು ಕೂಡ. ಎಷ್ಟು ವೀಡಿಯೋ ರೆಕಾರ್ಡ್ ಮಾಡಿದ್ದೀನೋ ಅಷ್ಟು ವೀಡಿಯೋನೂ ಕೂಡ, ಅಂದರೆ ಎಷ್ಟು ರೆಕಾರ್ಡ್ ಮಾಡಿದ್ದೀನೋ ಅಷ್ಟು ಕೂಡ ಸ್ಪೀಡು ಜಾಸ್ತಿ ಮಾಡ್ದಲೇ ನಾನು ಹಾಕ್ಕೊಳ್ತಾ ಇದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಿಮಗಿದು ಏನೇನು ಮಾಡಿದೆ ಅಂತ ಗೊತ್ತಾಗಲಿ ಅಂತ. ಈಗ ನಾವು ರುಬ್ಕೊಂಡಿರೋದ ಖಾರನ ಸೇರಿಸ್ತಾ ಇದ್ದೀನಿ. ಯಾಕಂತಂದರೆ ಒಂದೊಂದು ವೀಡಿಯೋಸ್ ಮಾಡಬೇಕಾದ್ರೆ ತುಂಬ ಕಷ್ಟ ಇರುತ್ತೆ. ಅಂತಂದರೆ ವೀಡಿಯೋ ಎಡಿಟಿಂಗ್ ಮಾಡ್ಬೋದು, ಮತ್ತು ಕೆಲವೊಂದು ಟೈಮ್ ಏನಾಗುತ್ತೆ ಅಂತಂದರೆ ನಮಗೆ ಯಾವುದೋ ವೀಡಿಯೋ ರೆಕಾರ್ಡ್ ಮಾಡಬೇಕಾಗಿರುತ್ತೆ. ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ರೆಕಾರ್ಡ್ ಮಾಡೋದು, ಇದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತಲ್ಲ. ಆ ಟೈಮಲ್ಲಿ ಹಿಂದೆ ವೀಡಿಯೋ ಮಾಡಿರೋದು ಎಡಿಟಿಂಗ್ ಮಾಡಲಿಲ್ಲ ಅಂತಂದರೆ ಡಿಲೀಟ್ ಮಾಡಿಬಿಡ್ತೀವಿ, ಸೊ ಸ್ಟೋರೇಜ್ ಪ್ರಾಬ್ಲಮಿಂದ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ಈಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ, ಇನ್ ಕೇಸ್ ಶೆಡ್ಯೂಲ್ ಮಾಡಿಬಿಟ್ರೆ ಆ ಟೈಮಲ್ಲಿ ಅದು ಪಬ್ಲಿಷ್ ಆಗುತ್ತೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಶೆಡ್ಯೂಲ್ಸ್ ಸೆಟ್ ಮಾಡಿಟ್ರೆ, ಇಲ್ಲ ಅಂತಂದರೆ ತುಂಬ ಆ ಟೈಮಲ್ಲಿ ವೀಡಿಯೋ ಮಾಡ್ಕೊಂಡಿದ್ದು ಸುಮ್ಮನೆ ಇದಾಗುತ್ತೆ. ಸೊ ನಾನು ಆಲೇ ಒಂದ್ಸಲ ತೊಳೆದಿದ್ದೆ, ಸ್ವಲ್ಪ ಉಪ್ಪು 2 ಸಲ ತೊಳ್ಕೊಂಡಿದ್ದೆ ತುರಿದಿದ್ದಾದಮೇಲೆ. ಈಗ ಮಸಾಲೆ ಸ್ವಲ್ಪ ಕುದ್ದಿದ್ದಾದಮೇಲೆ ನಾನು ಕೋಸು ಹಾಕ್ಕೊಳ್ತಾ ಇದ್ದೀನಿ, ಎಲೆಕೋಸು. ಅದು ನೀಟಾಗಿ ಕಟ್ ಮಾಡ್ಕೊಂಡಿರೋದು, ಅದು ಕೊಬ್ಬರಿ ಇದರಲ್ಲಿ ತುರ್ಕೊಂಡಿರೋದು. ಕೋಸಿನ ಬಸ್ಸಾರು ಕೂಡ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಅವತ್ತೇನಾಯಿತು ಅಂತಂದರೆ ಸಂಜೆ ಆಗಿರೋದ್ರಿಂದ ಟೊಮೊಟೊ ಕೂಡ ಇರಲಿಲ್ಲ, ಮತ್ತು ಇನ್ಯಾವ ತರಕಾರಿನೂ, ಕೊತ್ತಂಬರಿ ಸೊಪ್ಪು ಅದೆಲ್ಲ ತುಂಬ ಖಾಲಿ ಆಗಿತ್ತಲ್ಲ. ಸೊ ಅದಾದಮೇಲೆ ನಾವು ಒಂದು ಲಾಕ್ ಹಾಕಿದ್ದೀನಲ್ಲ ಅದರಲ್ಲೆಲ್ಲ ತೊಗೊಂಬಂದಿದ್ದು ಹೋಗಿ. ಈಗ ಧನಿಯಾ ಪೌಡರು 1 ಚಮಚದಷ್ಟು, ಮತ್ತು ಖಾರದ ಪುಡಿ 1 ಚಮಚದಷ್ಟು, 1-1.5. ಇದು ಆ್ಯಕ್ಚುಲಿ ಬ್ಯಾಡಗಿ ಮೆಣಸಿನ್ಕಾಯಿ ತುಂಬ ಜಾಸ್ತಿ ಇರೋದ್ರಿಂದ ಅಂಥ ಖಾರ ಆಗೋದಿಲ್ಲ, ಮತ್ತು ಹೊಟ್ಟೆ ಉರಿನೂ ಕೂಡ ತುಂಬ ಕಡಿಮೆ. ಇದು ಗುಂಟೂರು ಮೆಣಸಿನ್ಕಾಯಿ, ಗುಂಡು ಮೆಣಸಿನ್ಕಾಯಿ, ಮತ್ತು ಇನ್ನೊಂದು ಖಾರದ ಮೆಣಸಿನ್ಕಾಯಿ ಅಂತಾರಲ್ಲ, ಗುಂಟೂರು ಮೆಣಸಿನ್ಕಾಯಿ, ಅದನ್ನು ಕೂಡ ಹಾಕ್ಕೊಂಡಿದ್ದೀವಿ. ಬಟ್ ಅದು ಅಳತೆ ಎಲ್ಲ ಕಡಿಮೆ, ಬಟ್ ಆದಷ್ಟು ಜಾಸ್ತಿ ಇರೋದೇ ಒಂದು 200-250 ಗ್ರಾಮಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ, ಇನ್ನು 100-100 ಗ್ರಾಮಷ್ಟು ಗುಂಟೂರು ಮತ್ತು ಗುಂಡು ಮೆಣಸಿನ್ಕಾಯಿ. ಅದಕ್ಕೆ ಕಲರ್ ಚೆನ್ನಾಗಿದೆ, ಮತ್ತು ಖಾರನೂ ಕೂಡ ಮೈಲ್ಡಾಗಿರುತ್ತೆ. ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ. ಈಗ ಸ್ವಲ್ಪ ಧನಿಯಾ ಪೌಡರು, ಈಗ ಎಲ್ಲ ಪೌಡರು ನಾನು ಮಾಡ್ಕೋಬೇಕು ಬಂದಮೇಲೆ. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ, ಧನಿಯಾ ಪೌಡರು, ಮೆಣಸಿನ ಪುಡಿ ಹಾಕ್ತೀನಿ. ಎಲ್ಲ ಲವಂಗ ಅದೆಲ್ಲ ಇದೆ, ಅದನ್ನು ಜಸ್ಟ್ ಪೌಡರ್ ಮಾಡ್ಕೋಬೇಕಷ್ಟೆ. ಅದೆಲ್ಲ ಪೌಡರ್ ಮಾಡಿ ಎತ್ತಿಟ್ಕೋಬೇಕು.
ಈಗ ಸ್ವಲ್ಪ ಉಪ್ಪು ಸಾಲ್ಟೇಜ್ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಟೇಸ್ಟ್ ನೋಡಿ ಹಾಕ್ಕೋಬೇಕು. ಸೊ ವಿಶಿಲ್ ಮುಚ್ಚಿಬಿಟ್ಟು 2 ವಿಶಿಲ್ ಕೂಗಿಸಿದ್ರೆ ಪಲ್ಯ ರೆಡಿ ಆಯಿತು. ನೋಡಿ 2 ವಿಶಿಲ್ ಆದಮೇಲೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೆ. ಸೊ ಈ ಥರ ಇತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನಂಗೆ ತುಂಬ ಹೊಟ್ಟೆ ಹಸಿವಾಗಿತ್ತು ಅಂತ ನಾನು ತಿನ್ಕೊಬಿಟ್ಟೆ. ಥ್ಯಾಂಕ್ ಯು.